ಡಬ್ಬಿಂಗ್ ಚಿತ್ರ ಬಿಡುಗಡೆ ಮಾಡಿದ್ರೆ ಆ ಥಿಯೇಟರ್ಗೆ ಬೆಂಕಿ ಹಚ್ತೀವಿ. ಹೀಗಂತ ಡಬ್ಬಿಂಗ್ ಸಿನಿಮಾ ರಿಲೀಸ್ ಖಂಡಿಸಿ ನವರಸ ನಟ ಜಗ್ಗೇಶ್ ಅಬ್ಬರಿಸಿದ್ದಾರೆ. ಡಬ್ಬಿಂಗ್ ಚಿತ್ರ ಬಿಡುಗಡೆ ಮಾಡಿದ್ರೆ ಆ ಥಿಯೇಟರ್ಗೆ ಬೆಂಕಿ ಹಚ್ತೀವಿ. ಡಬ್ಬಿಂಗ್ ಸಿನಿಮಾ ರಿಲೀಸ್ ಖಂಡಿಸಿ ನವರಸ ನಟ ಜಗ್ಗೇಶ್ ಅಬ್ಬರಿಸಿದ್ದಾರೆ. ಶುಕ್ರವಾರ ಡಬ್ಬಿಂಗ್ ಸಿನಿಮಾ ಸತ್ಯದೇವ್ IPS ರಿಲೀಸ್ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಡಬ್ಬಿಂಗ್ ಸಿನಿಮಾ ರಿಲೀಸ್ ಆಗಬಾರದು. ಜೈಲಿಗೆ ಹೋದ್ರೂ ಸರಿಯೇ ಥಿಯೇಟರ್ಗಳಿಗೆ ಬೆಂಕಿ ಹಚ್ಚಲು ಸಿದ್ಧ. ಡಬ್ಬಿಂಗ್ ಸಿನಿಮಾ ರಿಲೀಸ್ ಯತ್ನದ ಹಿಂದೆ ರಾಜಕಾರಣಿಯೊಬ್ಬನ ಕೈವಾಡವಿದೆ ಅಂತ ಹೇಳಿದ್ದಾರೆ. ನಮಗೇನೋ ಸ್ವಾಭಿಮಾನ ಇಲ್ವಾ? ಡಬ್ಬಿಂಗ್ ನಿಂದ 6 ಲಕ್ಷ ಕಾರ್ಮಿಕರಿಗೆ ಅನ್ಯಾಯವಾಗಿದೆ. ಡಬ್ಬಿಂಗ್ ಸಪೋರ್ಟ್ ಮಾಡ್ತಿರುವವರ ವಿರುದ್ಧ ಜಗ್ಗೇಶ್ ಸಿಡಿದೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಡಬ್ಬಿಂಗ್ ಕಾಲಿಡೋದಕ್ಕೆ ಬಿಡಲ್ಲ. ಮಾರ್ಚ್ 11ರಂದು ಕನ್ನಡ ಚಿತ್ರರಂಗ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ನೀಡಿದ್ದಾರೆ. ಡಬ್ಬಿಂಗ್ ವಿರೋಧಿಸಿ ಮೈಸೂರು ಬ್ಯಾಂಕ್ನಿಂದ ಬೃಹತ್ ಮೆರವಣಿಗೆಗೆ ಈಗಾಗಲೇ ನಿರ್ಧಾರ ಕೂಡ ಮಾಡಲಾಗಿದೆ. ಏನು ಶುಕ್ರವಾರ ಡಬ್ಬಿಂಗ್ ಸಿನಿಮಾ ಸತ್ಯದೇವ್ IPS ರಿಲೀಸ್ ಹಿನ್ನೆಲೆಯಲ್ಲಿ ಜಗ್ಗೇಶ್ ಏನು ರಿಯಾಕ್ಟ್ ಮಾಡಿದ, ಡಬ್ಬಿಂಗ್ ಚಿತ್ರ ಬಿಡುಗಡೆ ಮಾಡಿದ್ರೆ ಆ ಥಿಯೇಟರ್ಗೆ ನಾವು ಬೆಂಕಿ ಹಚ್ತೀವಿ. ಡಬ್ಬಿಂಗ್ ಸಿನಿಮಾ ರಿಲೀಸ್ ಖಂಡಿಸಿ ನವರಸ ನಟ ಜಗ್ಗೇಶ್ ಅಬ್ಬರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಡಬ್ಬಿಂಗ್ ಸಿನಿಮಾ ರಿಲೀಸ್ ಆಗಬಾರ್ದು. ಜೈಲಿಗೆ ಹೋದ್ರೂ ಕೂಡ ನಾವು ಸರಿಯೇ ಥಿಯೇಟರ್ಗಳಿಗೆ ನಾವು ಬೆಂಕಿ ಹಚ್ತೀವಿ. ಒಂದು ವೇಳೆ ಡಬ್ಬಿಂಗ್ ಸಿನಿಮಾ ರಿಲೀಸ್ ಮಾಡಿದ್ರೆ ಡಬ್ಬಿಂಗ್ ಸಿನಿಮಾ ರಿಲೀಸ್ ಯತ್ನದ ಹಿಂದೆ ಒಬ್ಬರ ರಾಜಕಾರಣಿಯ ಕೈವಾಡವಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಹಾಗಿದ್ರೆ ಆ ರಾಜಕಾರಣಿ ಯಾರು ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಿಗೆ ಗೊತ್ತಾಗಿದೆ. ನಮ್ಗೇನು ಸ್ವಾಭಿಮಾನ ಇಲ್ವಾ? ಡಬ್ಬಿಂಗ್ ನಿಂದ 6 ಲಕ್ಷ ಕಾರ್ಮಿಕರಿಗೆ ಅನ್ಯಾಯವಾಗಿದೆ ಅಂತ ಕೂಡ ಹೇಳಿದ್ದಾರೆ. ಇವತ್ತು ಯಾವುದೋ ಭಾಷೆಯ ಚಿತ್ರವನ್ನ ಡಬ್ ಮಾಡಿ ಕನ್ನಡಕ್ಕೆ ಬಿಟ್ಕೊಂಡಿದ ತಕ್ಷಣ ನಮಗ್ ಜ್ಞಾನ ಅಭಿವೃದ್ಧಿ ಆಗ್ಬಿಡುತ್ತೆ ಕನ್ನಡದ ಬಗ್ಗೆ, ಆಮೇಲೆ ಅರ್ಥವಾಗ್ಬಿಡುತ್ತೆ ಅಂತ ಇವತ್ತಿಂದ ನಾನು ಅನ್ಕೊಂಡಿದ್ರೆ ಆ ಒಂದು ತಪ್ಪು ಕಲ್ಪನೆನ ಮನಸ್ಸಿನಿಂದ ತೆಗೆದುಬಿಡಿ. ಪಟಾಳ್ ಸಾಹೇಬರು, ಇವರು ಆನಾಪುರ ಅವರು, ರಾಜ್ಕುಮಾರ್ ಅವರು ಅವತ್ತೇ ಈ ಕನ್ನಡ ಚಿತ್ರರಂಗಕ್ಕೆ ಈ ಗುಮ್ಮ ಬಂದಿದ್ದಾಗ ಅವರು ಅವತ್ತೆಲ್ಲ ಓಡಿಸಿ ಇವತ್ತು ಕನ್ನಡ ಚಿತ್ರೋದ್ಯಮ ಉಳಿಲಿ ಅಂತ ತುಂಬಾ ಆಸೆ ಪಡ್ತೀವಿ. ಪರಭಾಷಾ ಚಿತ್ರಗಳು ಆಲ್ರೆಡಿ ಮನೆ ಮನಸ್ಸುಗಳನ್ನ ಮುಟ್ಟೋದಕ್ಕೆ ಯಾವ್ಯಾವ ರೀತಿ ರಾಜಕೀಯ ಮಾಡಿ ಬರ್ಬೇಕೋ, ನಮ್ಮ ಕನ್ನಡ ಚಿತ್ರಕ್ಕೆ ಚಿತ್ರಮಂದಿರ ಇಲ್ಲ, ಅವ್ರಿಗೆ ಇವತ್ತು ಮೊದಲನೇ ಪ್ರಿಫರೆನ್ಸ್. ಯಾರಿಗಾದ್ರೂ ಒಬ್ಬರಿಗೆ ತೊಡೆನಲ್ಲಿ ನರ ಇದ್ರೆ ನಮ್ಮ ಕನ್ನಡ ಚಿತ್ರವನ್ನ ತಗೊಂಡೋಗಿ ತಮಿಳುನಾಡಲ್ಲಿ ಹಾಕಿ, ಕೇರಳನಲ್ಲಿ ಹಾಕಿ, ಅಥವಾ ಇನ್ನೊಂದು ಕಡೆ ಹಾಕ್ಬಿಟ್ಟು ನೀವು ಪ್ರದರ್ಶನ ಮಾಡಿದಿರಾ? ಯಾರಾದ್ರೂ ನಮ್ಮನ್ನ ಪ್ರಶ್ನೆ ಮಾಡಿದ್ರು ಸಾಹೇಬ್ರೆ, ನೀವೇನ್ ಕನ್ನಡ ಕಿತ್ತಾಕ್ಬಿಟ್ಟಿದ್ರಿ ಅಂತ. ನಮ್ಮ ಎಡಗಾಲ್ನು ಕೂಡ ನಾವು ಬೇರೆ ಭಾಷೆಗೆ ಇಟ್ಟಿಲ್ಲ. ನಾವು ಓದಿದ್ದೆ ಕನ್ನಡ ಮೀಡಿಯಂ, ನಮ್ ಬರೋದೇ ಕನ್ನಡ, ಆಗ್ಬಿಟ್ರೆ ಏನೂ ಬರಲ್ಲ. ಈಗ ಸ್ವಲ್ಪ ಇಂಗ್ಲಿಷ್ ಕಲ್ತ್ಕೊಂಡಿದ್ದೀವಿ. 11ನೇ ತಾರೀಕು ಮೈಸೂರು ಬ್ಯಾಂಕ್ ನಿಂದ ಫ್ರೀಡಂ ಪಾರ್ಕ್ ವರೆಗೆ ಡಬ್ಬಿಂಗ್ ವಿರೋಧಿ ರಾಜ್ಯದ ಭಾರಿ ಮೆರವಣಿಗೆ ಮತ್ತು 6ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಚಿತ್ರರಂಗದ ಎಲ್ಲ ಪ್ರಮುಖರು ಬರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಡಬ್ಬಿಂಗ್ ಬರಬಾರದು. ಏನು ಹುಡುಗಾಟ ಆಡ್ತಾ ಇದ್ದೀರಿ ನೀವು? ಹುಷಾರ್, ಬೇರೆ ಮಾತೇ ಇಲ್ಲ. ಚಿತ್ರಮಂದಿರಕ್ಕೆ ಬೆಂಕಿ ಇಡೋದ್ರಲ್ಲಿ ಬೇರೆ ಮಾತಿಲ್ವೇ ಇಲ್ಲ. ಹಿಂದೆ ಡಬ್ಬಿಂಗ್ ವಿಚಾರದಲ್ಲಿ ಸಾರಾ ಗೋಯಲ್ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ಹೋರಾಟಕ್ಕೆ ಬಂದರು. ಅಂತಿಮ ಸಂದರ್ಭ ಬಂದ್ರೆ ಸಾರಾ ಗೋಯಲ್ ಕೆಲವು ರಾಜೀನಾಮೆ ಕೊಡಿಸ್ತಿದ್ದಾರೆ. ಎಸ್, ಈಗ ನಮ್ಮ ಜೊತೆ ಹಿರಿಯ ನಟ ಶಿವರಾಮ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರಮ್ಮ. ಎಸ್ ಸರ್, ಈಗ ಏನು ಡಬ್ಬಿಂಗ್ ಸಿನಿಮಾ ವಿಚಾರವಾಗಿ ಹೋರಾಟ ಇಂದು ನೆನ್ನೆದಲ್ಲ ಸರ್, ಪ್ರತಿದಿನ ಕೂಡ ಹೇಳ್ತಾನೆ ಇರ್ತಾರೆ ಸಾಕಷ್ಟು ಜನ. ಕೆಲವರು ಪರ ಇದ್ರೆ ಇನ್ನು ಕೆಲವರು ಡಬ್ಬಿಂಗ್ ವಿಚಾರವಾಗಿ ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ. ಈಗ ಏನು ಶುಕ್ರವಾರ IPS ಏನು ಸತ್ಯದೇವ್ IPS ಸಿನಿಮಾ ರಿಲೀಸ್ ಹಿನ್ನೆಲೆಯಲ್ಲಿ ಜಗ್ಗೇಶ್ ಅವರು ಹೇಳಿದ್ದಾರೆ, ಒಂದು ವೇಳೆ ಆ ಸಿನಿಮಾ ಏನಾದ್ರೂ ಬಿಡುಗಡೆ ಮಾಡಿದ್ರೆ ಥಿಯೇಟರ್ಗೆ ಬೆಂಕಿ ಹಚ್ತೀವಿ ಅಂತ. ಏನ್ ಹೇಳ್ತೀರಾ ಸರ್? ಅಮ್ಮ, ಇದು ಬಹಳ ಹೇಯವಾದ ಕೃತ್ಯ. ಯಾಕೆಂದ್ರೆ ಇಲ್ಲಿವರೆಗೂ ಯಾರೋ ಬಹಳ ಹಿಂದೆ 62 ಪ್ರಾರಂಭದಲ್ಲಿ ಬೇರೆ 2-3 ಚಿತ್ರಗಳನ್ನ ಇತರ ಭಾಷೆದು ಡಬ್ಬಿಂಗ್ ಮಾಡಿದ್ರು, ವಿರೋಧ ಮಾಡಿ ನಿಲ್ಲಿಸಿದ್ರು. ಯಾಕೆ ಅಂತ ಹೇಳಿದ್ರೆ ಈ ಪ್ರತಿಯೊಬ್ಬರು ಅವರವರ
ಒಂದು ಇದು ನಿಲುವನ್ನ ನಾವು ಸಾಧನೆ ಮಾಡ್ಕೋಬೇಕಾಗತ್ತೆ. ಕನ್ನಡಿಗರು ಕನ್ನಡ ರಾಜ್ಯದಲ್ಲಿ ಕನ್ನಡತನವನ್ನ ಕನ್ನಡ ಚಟುವಟಿಕೆಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಇದು ವಿರೋಧಿ ಚಟುವಟಿಕೆ ಅಂತ ಹೇಳಬೇಕಾಗತ್ತೆ. ಕನ್ನಡಿಗರ ವಿರೋಧವಾಗಿ ನಿಂತ್ಕೊಳ್ಳುವಂತ ಒಂದು ಪ್ರಸಂಗ ಇವಾಗ ಎದುರಾಗ್ತಾ ಇದೆ ಅಂದ್ರೆ ಇದಕ್ಕಿಂತ ಹೇಯವಾದ ಕೃತ್ಯ ಇನ್ನೊಂದಿಲ್ಲ ಅಂತ ನಾವು ಹೇಳಬೇಕಾಗತ್ತೆ. ಹಾಗಾದ್ರೆ ಇದರಿಂದ ಡಬ್ಬಿಂಗ್ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ? ಯಾರಿಗೆ ಪ್ರಯೋಜನ ಆಗುತ್ತೆ? ಯಾರೋ 4 ಜನ ಹಣ ಮಾಡಬೇಕು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಇಲ್ಲಿವರೆಗೂ ಮಾಡ್ತಾ ಇದ್ದದ್ದೇನು, ಬೇರೆ ಭಾಷೆ ಚಿತ್ರಗಳು ತಗೊಂಬಂದು ಅದನ್ನ ರೀಮೇಕ್ ಮಾಡಿ ಕನ್ನಡ ಜನಕ್ಕೆ ಉಣಬಡಿಸ್ತಾ ಇದ್ರು. ಅದು ಕಾಸ್ಟ್ಲಿ ಆಗುತ್ತೆ, ಬಹಳ ದೊಡ್ಡ ಖರ್ಚಾಗುತ್ತೆ ಅದರಿಂದ, ರೀಮೇಕ್ ಮಾಡೋದ್ರಿಂದ. ಅದರೊಳಗೆ ಯಶಸ್ಸು ಆಗುತ್ತೆ, ಅದನ್ನ ಬಿಡುಗಡೆ ಮಾಡಬೇಕು ಅಂತ. ಹೀಗೆ ಮಾಡ್ತು ಅಂದ್ರೆ ಕನ್ನಡ ತನ ಎಲ್ಲಿರುತ್ತೆ, ಕನ್ನಡ ಜನ ಎಲ್ಲಿರ್ತಾರೆ, ಕನ್ನಡ ಕಲಾವಿದರು ಏನಾಗ್ತಾರೆ, ಕನ್ನಡ ಕಾರ್ಮಿಕರು ಏನಾಗ್ತಾರೆ, ನಾಳೆ ಕನ್ನಡ ಚಿತ್ರರಂಗನೇ ನಾಶ ಆಗೋಗ್ಬಿಡುತ್ತೆ ಅನ್ನೋದ್ರೊಳಗೆ 2 ಮಾತಿಲ್ಲ. ಅದರೊಳಗೆ ಈ ಡಬ್ಬಿಂಗ್ ಅನ್ನೋ ಒಂದು ಪ್ರವೃತ್ತಿ ಏನು ಹುಟ್ಕೊಂಡಿದೆ ಅದು ನಾಶ ಆಗಬೇಕು. ಅವ್ರು ಯಾರಿದ್ದಾರೋ ಅವ್ರು ಕನ್ನಡಕ್ಕೆ 2 ಬಗೆಯವರು. ಅವರು ಅಂಥ ಒಂದು ಚಟುವಟಿಕೆಗಳನ್ನ ತಕ್ಷಣ ನಿಲ್ಲಿಸಬೇಕು. ಇದು ನಮ್ಮ ಉಳಿವಿನ ಪ್ರಶ್ನೆ ಆಗಿದೆ. ಇದನ್ನ ದಯವಿಟ್ಟು ಅದು ಯಾರು ಮಾಡಬೇಕು ಅಂತ ಇದ್ದಾರೋ ಡಬ್ಬಿಂಗ್ನ, ಯಾರು ಅಂತ ಗೊತ್ತಿಲ್ಲ, ಯಾವ ಚಿತ್ರಮಂದಿರ ಅಂತ ಗೊತ್ತಿಲ್ಲ, ಹೀಗೆ ಅದು ಯಾಕೆ ಹೇಳಿತನದಲ್ಲಿ ಅವ್ರು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಧೈರ್ಯವಾಗಿ ಮಾಡಲಿ, ಅದೇನಾಗುತ್ತೋ ಅವರು ಎದುರು ನೋಡ್ಲಿ. ಇದು ಖಂಡಿತ ದಯವಿಟ್ಟು ಇದನ್ನು ಯಾರೇ ಮಾಡಿದ್ರು ಕೂಡ, ಎಂಥ ಪ್ರಭಾವಶಾಲಿಗಳು ಮಾಡಿದ್ರು ಕೂಡ, ಯಾರೇ ಹಿಂದೆ ಇರಲಿ, ಬರೀ ದುಡ್ಡು ಮಾಡೋದು, ಕನ್ನಡನ ಮಾರ್ಕೊಳ್ಳುವಂತ ಒಂದು ವಿಷಯವೇ ಹೊರತು ಕನ್ನಡನ ಉಳಿಸುವಂತ ಒಂದು ವಿಷಯ ಅಲ್ಲ ಇದು. ಇದು ನಿಜವಾಗ್ಲೂ ಕನ್ನಡಕ್ಕೆ ದ್ರೋಹ ಮಾಡೋದು, ಕನ್ನಡನ ಅಳಿಸೋದು, ಇದೇ ಇದರ ಹಿನ್ನೆಲೆಯಲ್ಲಿ ಇದೆಯೇ ಹೊರತು ಅಂತವ್ರು ಯಾರು ಕನ್ನಡಕ್ಕೆ ಪರವಾಗಿರುವಂತವರಲ್ಲ. ದಯವಿಟ್ಟು ಈ ಚಟುವಟಿಕೆಗಳನ್ನ ಆದಷ್ಟು ಈ ವಿರೋಧಿ ಏನು ಕನ್ನಡನ ಡಬ್ಬಿಂಗ್ ಮಾಡಬೇಕು ಅಂತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ, ಅವರು ಕನ್ನಡದ ವಿರೋಧಿಗಳವರು. ಅದನ್ನ ತಕ್ಷಣನೇ ಅದನ್ನ ಕೈಬಿಟ್ಟು ಮುಂದೆ ಕನ್ನಡನ ಹೇಗೆ ಬೆಳೆಸೋದು, ಕನ್ನಡ ನಾಡಲ್ಲಿ ಬೇರೆ ಭಾಷೆಯವರು ಹೇಗೆ ಮುಂದೆ ಬರ್ತಾ ಇದ್ದಾರೆ, ಚಿತ್ರಗಳು ಮಾಡಿ, ಒಳ್ಳೆ ಯೋಚನೆಗಳು ಮಾಡಿ, ರಾಷ್ಟ್ರ ಮಟ್ಟದಲ್ಲಿ ಅವರು ಬೆಳಗ್ತಾ ಇದ್ದಾರಲ್ಲ, ಅಂತಹ ಚಿತ್ರಗಳನ್ನು ತೆಗೆದು ಕನ್ನಡ ಜನಕ್ಕೆ ಉಣಬಡಿಸಿ ಕನ್ನಡತನನ ಹೆಚ್ಚು ಮಾಡಬೇಕೇ ಹೊರತು ಕನ್ನಡ ನಾಡಲ್ಲಿ ಬೇರೆ ಭಾಷೆಯವರು ಉಳಿದಿರಿದ್ದಾರಲ್ಲ ಅವರಿಗೆ ಉಣಬಡಿಸೋದು ಅದು ಒಳ್ಳೆ ಕೆಲಸ ಅಲ್ಲ ಅಂತ ನಾನು ಒತ್ತಿ ಹೇಳಬೇಕಾಗತ್ತೆ. ಈ ಡಬ್ಬಿಂಗ್ ಚಟುವಟಿಕೆ ಯಾರೇ ಆಗಲಿ ಮಾಡ್ತಾ ಇದ್ರೆ ಅವರು ಕನ್ನಡದ ವಿರೋಧಿಗಳು. ತಕ್ಷಣ ಇದನ್ನ ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ನಾನು ಅವರನ್ನ ಪ್ರಾರ್ಥನೆ ಮಾಡ್ತೀನಿ. ಅವರು ನಿಜವಾಗಲೂ ಕನ್ನಡಿಗರೇ ಆಗಿದ್ರೆ, ಕನ್ನಡ ಪರವಾಗಿದ್ರೆ, ಕನ್ನಡ ಉಳಿಬೇಕು ಅಂತ ಎಂಥ ಕನ್ನಡಕ್ಕಿರುವಂಥ ಮೆರುಗು, ಎಂತೆಂಥ ಸಾಹಿತಿಗಳು, ಎಂತೆಂಥ ಕಥೆಗಳು, 8 ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂಥ ನಾಡಿದು. ಆ ಹಿಂದೆ ಹೋರಾಟ ಮಾಡಿದಂಥ ಮಾ ರಾಮಮೂರ್ತಿ, ಆನಾ ಕೃಷ್ಣರಾಯರು, ಅವರೆಲ್ಲ ಹೋರಾಟ ಮಾಡಿದ್ರು ಡಬ್ಬಿಂಗ್ ವಿರೋಧವಾಗಿ. ನಿಲ್ತು ಆವಾಗ. ಇವಾಗೇನು ಈ ತರದ್ದು ಯಾರೂ ಇಲ್ಲ, ಕನ್ನಡಕ್ಕೆ ಅನಾಥವಾಗಿದೆ ಅಂತ ಈ ಡಬ್ಬಿಂಗು ಪ್ರಾರಂಭ ಮಾಡಿದ್ದಾರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಈಗಲೇನೆ ಆ ಡಬ್ಬಿಂಗ್ ಮಾಡಿರೋ ಚಿತ್ರಗಳು ಅವರ ಕೈ ಬಿಟ್ಟು ಕನ್ನಡದ ಜೊತೆನಲ್ಲಿದ್ದು ಕನ್ನಡವನ್ನ ಬೆಳೆಯುವಂತ ಕೆಲಸಗಳನ್ನ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಸ್ ಸರ್, ಡಬ್ಬಿಂಗ್ ವಿರೋಧವಾಗಿ ಏನು ಶಿವರಾಜ್ ಕುಮಾರ್ ನೇತೃತ್ವದಲ್ಲಿ ಮುಂದೆ ಹೋರಾಟವನ್ನ ನಡೆಸಿದ್ರೆ ಯಾವ ರೀತಿ ರೂಪರೇಷೆಗಳನ್ನ ಮಾಡ್ತೀರಾ ಸರ್? ಓಕೆ ಸರ್, ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ. ಎಸ್, ಡಬ್ಬಿಂಗ್ ಚಿತ್ರ ಬಿಡುಗಡೆ ಮಾಡಿದ್ರೆ ಆ ಥಿಯೇಟರ್ಗೆ ಬೆಂಕಿ ಹಚ್ತೀವಿ, ಡಬ್ಬಿಂಗ್ ಸಿನಿಮಾ ರಿಲೀಸ್ ಖಂಡಿಸಿ ಏನು ನವರಸ ನಟ ಜಗ್ಗೇಶ್ ಅಬ್ಬರಿಸಿದ್ದಾರೆ. ಶುಕ್ರವಾರ ಡಬ್ಬಿಂಗ್ ಸಿನಿಮಾ ಸತ್ಯದೇವ್ IPS ರಿಲೀಸ್ ಹಿನ್ನೆಲೆಯಲ್ಲಿ ಜಗ್ಗೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಡಬ್ಬಿಂಗ್ ಸಿನಿಮಾ ರಿಲೀಸ್ ಆಗಬಾರ್ದು, ನಾವು ರಿಲೀಸ್ ಆಗೋದಕ್ಕೆ ಬಿಡಬಾರ್ದು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಜೈಲಿಗೆ ಹೋದ್ರೂ ಕೂಡ ನಾವು ಸರಿ, ಥಿಯೇಟರ್ಗೆ ಬೆಂಕಿ ಹಚ್ಚಲು ಸಿದ್ಧರಿದ್ದೇವೆ ಅಂತ ಕೂಡ ಈಗಾಗಲೇ ಜಗ್ಗೇಶ್ ತಿಳಿಸಿದ್ದಾರೆ. ಓಕೆ, ಈಗ ನಮ್ ಜೊತೆ ಮಾತಾಡೋದಕ್ಕೆ ಡಬ್ಬಿಂಗ್ ಪರ ಇರೋ ಕೃಷ್ಣಮೂರ್ತಿ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ಕೃಷ್ಣೇಗೌಡ ಮಾತಾಡ್ತೀನಿ. ಓಕೆ ಸರ್, ಇವಾಗ ನೀವು ಡಬ್ಬಿಂಗ್ ನ ಏನು ಸಪೋರ್ಟ್ ಮಾಡ್ತಾ ಇದ್ದೀರಾ, ಯಾಕೆ ನಿಮ್ಗೆ ಈ ರೀತಿ ಅನ್ಸ್ತು ಸರ್? ಯಾಕಂದ್ರೆ ಇವಾಗ ಜಗ್ಗೇಶ್ ಅವ್ರು ಹೇಳ್ತಾ ಇದಾರೆ, ಒಂದು ವೇಳೆ ಶುಕ್ರವಾರ ಏನು ಸತ್ಯದೇವ್ IPS ರಿಲೀಸ್ ಆದ್ರೆ ಖಂಡಿತ ಥಿಯೇಟರ್ಗೆ ಬೆಂಕಿ ಹಚ್ತೀವಿ ಅಂತ ಹೇಳಿದ್ದಾರೆ. ಏನ್ ಹೇಳ್ತೀರಾ ಸರ್? ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಸಂವಿಧಾನದ ವಿರುದ್ಧ ಕೆಲಸ ಮಾಡೋಂತ ಯಾರೂ ಕೂಡ ಸಕ್ಸಸ್ ಆಗಕ್ ಆಗಲ್ಲ. ನಾವು ಕಾನೂನಾತ್ಮಕ ಕೆಲಸ ಮಾಡ್ತಿದೀವಿ. ಇವ್ರು ಏನೇ ಮಾಡಿದ್ರು ಕೂಡ ಅದು ಕಾನೂನು ವಿರುದ್ಧವಾಗಿರುತ್ತೆ. ಅದಕ್ಕೆ ಕಾನೂನು ಇಲಾಖೆ ಸರಿಯಾದ ಉತ್ತರನ ಅವ್ರು ಕೊಡ್ತಾರೆ. ಅವ್ರಿಗೆ ಅವ್ರು ಅದರಿಂದ ಸಫಲರಾಗಲ್ಲ ಅನ್ನೋದು ಖಂಡಿತ ಖಚಿತವಾದದ್ದು.
ಅಲ್ಲ ಸರ್, ಈಗ ಇಡೀ ಕನ್ನಡ ಚಿತ್ರರಂಗನೇ ಬೇಡ ಅಂತಿದೆ, ನೀವ್ ಯಾಕೆ ಸರ್ ಆಪೋಸಿಟ್? ಯಾರು ಮೇಡಮ್ ಹೇಳಿರೋದು? ಯಾರೋ 3 ಜನ ಕಲಾವಿದರು ಅಥವಾ ಯಾರೋ 3 ಜನ ಕಾರ್ಮಿಕರು, ಇದ್ಯಾರೋ ನಮ್ಮ 4 ಜನ ಹೋರಾಟಗಾರರು ಬಿಟ್ರೆ ಬೇರೆ ಯಾರು ಇಡೀ ಕರ್ನಾಟಕ ಚಿತ್ರರಂಗ ಅಥವಾ ಕರ್ನಾಟಕ ಇಡೀ ಕರ್ನಾಟಕದ ಕನ್ನಡಿಗರು ಅಂತ ದಯವಿಟ್ಟು ಹೇಳಕ್ ಹೋಗ್ಬೇಡಿ. ಅಲ್ಲ, ನಾವು ಕರ್ನಾಟಕದಲ್ಲಿ ಇದ್ದೀವಿ, ನಾವು ಕನ್ನಡಿಗರೇ. ಹೊಸಬ್ರಾ ಸರ್? ಶಿವರಾಜ್ ಕುಮಾರ್ ಹೊಸಬ್ರಾ? ಜಗ್ಗೇಶ್ ಹೊಸಬ್ರಾ? ಅಲ್ಲ, ಹೊಸಬ್ರಲ್ಲ ಹೇಳ್ತಿಲ್ಲ ನಾನು, 4 ಜನ ಅಂತ ಹೇಳಿದ್ರೆ ಶಿವಣ್ಣ ಅವರೇ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಹೇಳಿದ್ರು ಡಬ್ಬಿಂಗ್ ಮಾಡ್ಕೊಳ್ಳಿ ಬಿಡಿ ಅಂತ ಹೇಳಿದ್ರು. ಆ ಮಾಹಿತಿ ಇನ್ನು ಈಗ ಹಸಿಯಾಗಿ ಇದೆ, ಇನ್ನ ಇತ್ತೀಚಿನ ದಿನಗಳಲ್ಲಿ ಹೇಳಿದ್ದಂಥದ್ದು. ಹಿರಿಯ ನಟರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಈ ವಿಚಾರವಾಗಿ. ಮೇಡಮ್, ಯಾರು ಕೂಡ ಇದೇ ಜಗ್ಗೇಶ್ ಅವ್ರು ಹಂಗಿದ್ರೆ ತಮಿಳುನಾಡು ಕಾವೇರಿ ನೀರು ಬಿಟ್ಟಾಗ ಇವ್ರು MLC ಆಗಿದ್ರು, ಅದು ಯಾವ ವೈಸ್ ಪ್ರೆಸಿಡೆಂಟ್ ಆಗಿದ್ರಲ್ಲ. ಸರ್, ಈಗ ಜಗದೀಶ್ ಶೆಟ್ಟರ್ CM ಆಗಿದ್ದಾಗ ನೀರು ಬಿಟ್ಟಲ್ಲ, ಅವಾಗ ಯಾವ ಹೋರಾಟ ಮಾಡಿದ್ರು ಇವರು? ಸರ್, ವಿಷಾನ ನೀವು ಇದು ಮಾಡ್ಬೇಡಿ ಸರ್, ಬೇರೆ ಎಲ್ಲದಕ್ಕೂ ಹೋರಾಟ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅದು ಕಾನೂನು ವ್ಯಾಪ್ತಿಯಲ್ಲಿ ಇತ್ತು, ಏನೋ ಮಾಡಕ್ಕಾಗಿಲ್ಲ. ಅಲ್ಲ, ಈಗ ಡಬ್ಬಿಂಗ್ ವಿಚಾರವಾಗಿ ಅವ್ರು ಹೇಳ್ತಿರೋದು ನೋಡಿ, 6 ಲಕ್ಷ ಕಾರ್ಮಿಕರಿಗೆ ಅನ್ಯಾಯವಾಗಿದೆ, ನಮ್ಮ ಸಂಸ್ಕೃತಿ ನಮ್ಮದನ್ನು ಕೂಡ ನಾವು ತೋರ್ಸ್ಕೋಬೇಕಲ್ವಾ? ಡಬ್ಬಿಂಗ್ ಮಾಡೋದ್ರಿಂದ ಎಲ್ಲರೂ ಕೈ ಕಟ್ಕೊಂಡು ಕುತ್ಕೊಳಕ್ ಆಗತ್ತಾ? ನಮ್ದು ಒಳ್ಳೆ ಸಮಯ ಕೆಲಸ ಮಾಡಕ್ ಬಂದಿರ್ತಿಲ್ಲ, ಇವ್ರು ಯಾರನ್ನ ಬದುಕ್ಸಕ್ಕಲ್ವಾ ನಾವು ಬಂದಿರೋದು? ನಾವು ಬದುಕ್ಬೇಕಲ್ವಾ? ಯಾವ ಕಾರ್ಮಿಕರಿಗೂ ನಾವು ನಿಮ್ಮ ನಿಟ್ಟಿನ ಕೆಲಸ ಮಾಡ್ತೀವಿ ಅಂತ ನಾವು ಯಾರನ್ನ ಅಗ್ರಿಮೆಂಟ್ ಮಾಡ್ಕೊಂಡಿಲ್ವಲ್ಲ ಸರ್. ಈಗ ಜನ ಕೂಡ ಅದನ್ನೇ ಹೇಳ್ತಾ ಇದಾರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ಒಳ್ಳೆ ನಟರು ಇದ್ದಾರೆ, ಒಳ್ಳೆ ಸಾಹಿತಿಗಳಿದ್ದಾರೆ, ಒಳ್ಳೆ ಕಥೆಗಳು ಕೂಡ ಬರೀತಾರೆ. ಮಾಡ್ಲಿ ಮೇಡಮ್, ಬೇರೆ ಅಂತ ಹೇಳಿದ್ರೆ ಯಾರು? ನೇರ ಸಿನಿಮಾಗಳು ಬರಲ್ಲ ಅಂತ ಯಾರು ಹೇಳ್ತಿದ್ದಾರೆ? ನೇರ ಸಿನಿಮಾಗಳು ಮಾಡ್ತಾರೆ ಮಾಡತಕ್ಕ ನಿರ್ಮಾಪಕರು, ಆಮೇಲೆ ನಾವು ಕೂಡ ನೇರ ಸಿನಿಮಾಗಳನ್ನು ಮಾಡ್ತಿರ್ತೀವಿ. ಆಕೆ ಪ್ಯಾರಲ್ ಎಲ್ಲಾ ಸಿನಿಮಾಗಳು ಕೂಡ ಆಗ್ತಿರುತ್ತೆ. ಅದನ್ನ ಅಲ್ಲಿ ಮಾತ್ರ ಕಾರ್ಮಿಕರಿಗೆ ತೊಂದರೆ ಆಗುತ್ತೆ, ಇಲ್ಲಿ ಮ್ಯಾಗ ಆಮೇಲೆ 6,000 ಕಾರ್ಮಿಕರು ಎಲ್ಲೂ ಇಲ್ಲ ಮೇಡಮ್. ಇರೋದೇ 700, 800 1,200 ಜನ ಸಿಕ್ಕಿದ್ರೆ ಜಾಸ್ತಿ. ಅದು ಸುಮ್ಮನೆ ಇವ್ರು ಅಪಪ್ರಚಾರ ಮಾಡ್ತಿರ್ತಾರೆ. 6,000 ಕಾರ್ಮಿಕರು ಅಂತ ಜನಕ್ಕೆ ತಪ್ಪು ಮಾಹಿತಿ ಕೊಡ್ತಿದ್ದಾರೆ ಇವರೆಲ್ಲ. ಎಲ್ಲಿದೆ 6,000 ಜನ ಕಾರ್ಮಿಕರು? ಆಮೇಲೆ ಹಂಗಿದ್ರೆ ಇವ್ರು ಕಾರ್ಮಿಕರ ಬಗ್ಗೆನೇ ಮಾತಾಡೋದಾದ್ರೆ, ಈಗ BL ಫ್ಯಾಕ್ಟರಿನ ಈಗ ಖಾಸಗೀಕರಣ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಸಂಪರ್ಕಿಸ್ತೀವಿ ಸರ್, ಒಂದು ಬ್ರೇಕ್ ತಗೊಂಡ್ ಬರ್ತೀವಿ ನಾವು. ಡಬ್ಬಿಂಗ್ ಚಿತ್ರ ಬಿಡುಗಡೆ ಮಾಡಿದ್ರೆ ಆ ಥಿಯೇಟರ್ಗೆ ಬೆಂಕಿ ಹಚ್ತೀವಿ ಅಂತ ನಟ ಜಗ್ಗೇಶ್ ಅವರು ಅಬ್ಬರಿಸಿದ್ದಾರೆ. ಈ ವಿಚಾರವಾಗಿ ಜಗ್ಗೇಶ್ ಅವರು ಏನ್ ಹೇಳಿದ್ದಾರೆ, ಬನ್ನಿ ಇನ್ನೊಮ್ಮೆ ಕೇಳ್ಕೊಂಡ್ ಬರೋಣ. ಕೂತ್ಕೊಂಡು ಹೇಳ್ಬೋದು, ಯಾರೋ ನನ್ನ 4 ವಿದ್ಯೆ ಇದೆ, ಅಕ್ಷರ ಇದೆ ಅಂತ ಹೇಳ್ಬೋದು. ಇದು ದಯವಿಟ್ಟು ನಿಮ್ಮ ಹೊಟ್ಟೆ ಪಾಡಲ್ಲ ಸ್ವಾಮಿ. ಇದು ಸಾವಿರಾರು ಜನ ಕನ್ನಡಿಗರು ನಾವು ಕೆಲಸ ಮಾಡ್ತಾ ಇರೋರು, ನಮ್ಮ ಮುಂದಿನ ಪೀಳಿಗೆ ಬೆಳಿಬೇಕು. ನಾಳೆ ಯಾವುದೇ ಕಾರಣಕ್ಕೂ ಆ ಚಿತ್ರ ಬಿಡುಗಡೆ ಆಗಬಾರ್ದು. ನಾನಿವತ್ತು ಮಾಧ್ಯಮದ ಮುಂದೆ ಹೇಳ್ತೀನಿ, ನಮ್ಮ ಜೈಲಿಗೆ ಹಾಕೋದು ಪರವಾಗಿಲ್ಲ, ನಾವೇ ಹೋಗಿ ಆ ಥಿಯೇಟರ್ ಬೆಂಕಿ ಹಾಕ್ತೀವಿ. ನಾಳೆ ಯಾವುದೇ ಕಾರಣಕ್ಕೂ ಆ ಚಿತ್ರ ಬಿಡುಗಡೆ ಆಗಬಾರ್ದು. ನಾನಿವತ್ತು ಮಾಧ್ಯಮದ ಮುಂದೆ ಹೇಳ್ತೀನಿ, ನಮ್ಮ ಜೈಲಿಗೆ ಹಾಕೋದು ಪರವಾಗಿಲ್ಲ, ನಾವೇ ಹೋಗಿ ಆ ಥಿಯೇಟರ್ ಬೆಂಕಿ ಹಾಕ್ತೀವಿ. ಅಷ್ಟು ಮಾತ್ರ ಹೇಳಕ್ ಬರೀ. ಇವತ್ತು ಯಾರೋ ಬ್ಲಾಗಿಂಗ್ ಅಲ್ಲಿ ಕೂತ್ಕೊಂಡು ಹೇಳ್ಬೋದು, ಯಾರೋ ನನ್ನ 4 ವಿದ್ಯೆ ಇದೆ, ಅಕ್ಷರ ಇದೆ ಅಂತ ಹೇಳ್ಬೋದು. ಇದು ದಯವಿಟ್ಟು ನಿಮ್ಮ ಹೊಟ್ಟೆ ಪಾಡಲ್ಲ ಸ್ವಾಮಿ. ಇದು ಸಾವಿರಾರು ಜನ ಕನ್ನಡಿಗರು ನಾವು ಕೆಲಸ ಮಾಡ್ತಾ ಇರೋರು, ನಮ್ಮ ಮುಂದಿನ ಪೀಳಿಗೆ ಬೆಳಿಬೇಕು. ನಾಳೆ ಯಾವುದೇ ಕಾರಣಕ್ಕೂ ಆ ಚಿತ್ರ ಬಿಡುಗಡೆ ಆಗಬಾರ್ದು. ನಾನಿವತ್ತು ಮಾಧ್ಯಮದ ಮುಂದೆ ಹೇಳ್ತೀನಿ, ನಮ್ಮ ಜೈಲಿಗೆ ಹಾಕೋದು ಪರವಾಗಿಲ್ಲ, ನಾವೇ ಹೋಗಿ ಆ ಥಿಯೇಟರ್ ಬೆಂಕಿ ಹಾಕ್ತೀವಿ. ನಾಳೆ ಯಾವುದೇ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ನಾಗೇಂದ್ರ ಪ್ರಸಾದ್ ಹಾಗೂ ಕೃಷ್ಣೇಗೌಡರು ಇಬ್ರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಪರ ಹಾಗೂ ವಿರೋಧ. ಮೊದಲಿಗೆ ನನ್ನ ಪ್ರಶ್ನೆ ಏನು, ಕೃಷ್ಣೇಗೌಡ್ರೆ ನೀವು ಹೇಳ್ತಾ ಇದ್ರಿ ಆಗ್ಲೇ ಡಬ್ಬಿಂಗ್ ಪರ ಇದ್ದೀರಿ ನೀವು, ಆದ್ರೆ ಡಬ್ಬಿಂಗ್ ಮಾಡೋದ್ರಿಂದ ಏನ್ ಲಾಭ ಇದೆ ಸರ್? ಇವಾಗ ನಟ ಜಗ್ಗೇಶ್ ಆಗಿರ್ಬೋದು, ನಾಗೇಂದ್ರ ಪ್ರಸಾದ್ ಆಗಿರ್ಬೋದು, ಅವ್ರು ವಿರೋಧ ಮಾಡ್ತಿದ್ರು, ಇದರಿಂದ ಅವ್ರಿಗೆ ಏನ್ ಲಾಭ ಸಿಗುತ್ತೆ ಅಂತ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಭಾಷೆ ಅಥವಾ ನಮ್ಮ ಕಾರ್ಮಿಕರಿಗೆ ಅನ್ಯಾಯ ಆಗ್ತಿದೆ ಅನ್ನೋದು ಅವರ ಇದು, ನೀವೇನ್ ಹೇಳ್ತೀರಾ? ಅವರು ವಿರೋಧ ವ್ಯಕ್ತಪಡಿಸೋದು ಕೂಡ ಅವರು ಕ್ಲಿಯರ್ ಆಗಿ ಹೇಳಿದ್ರು. ನೀವೀಗ ಅವ್ರು ಏನ್ ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಈಗ ನೀವು ಕೇಳಿಸಿದ್ರಿ, ನಾನು ಕೇಳ್ಕೊಂಡೆ ಜಗ್ಗೇಶ್ ಅವ್ರು ಹೇಳಿದನ್ನ. ನಿಮ್ಮ ಹೊಟ್ಟೆ ಪಾಡಲ್ಲ ಸ್ವಾಮಿ, ನಮ್ಮ ಹೊಟ್ಟೆ ಪಾಡಿಗೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ಅವರು. ಅಂದ್ರೆ ಅವ್ರು ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡ್ತೇವೆ ಹೊರತು ಕನ್ನಡದ ಉಳಿವಿಗಾಗಿ ಅಥವಾ ಕರ್ನಾಟಕವಾಗಿ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಈ ಕೇಳಿಸ್ಕೊಂಡಲ್ಲ ಅದು ಹೇಳಿ ಅವ್ರು ಏನ್ ಹೇಳಿದ್ರು, ಅದು ಸ್ವಾರ್ಥ, ಅವ್ರ ಹೊಟ್ಟೆ ಪಾಡಿನ ಸ್ವಾರ್ಥ ಅದು. ನಮ್ಮ ಕಾರ್ಮಿಕರು ದಯವಿಟ್ಟು ಮಾತಾಡಕ್ ಬಿಡಿ. ಅವ್ರು ಹೇಳಿದ್ದು ನಮ್ಮ ಹೊಟ್ಟೆಪಾಡು 6,000 ಜನ ಕಾರ್ಮಿಕರ ಹೊಟ್ಟೆಪಾಡು, ಅದ್ರ ನಿಮ್ಮ ಹೊಟ್ಟೆಪಾಡು ಪ್ರಶ್ನೆ ಅಲ್ಲ ಸ್ವಾಮಿ ಅಂತ ಹೇಳಿದ್ರು. ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಹಂಗಿದ್ರೆ ನಾನು ಒಂದು ಪ್ರಶ್ನೆ ಮತ್ತೆ ಎತ್ತುತ್ತೇನೆ ನಿಮ್ಗೆ. ಇದೇ ಕಾವೇರಿ ತಪ್ಪಲಿರ್ತಕ್ಕಂಥ ರೈತರೆಲ್ಲ ಹೋರಾಟ ಮಾಡಿದಾಗ ಇದೇ ಜಗದೀಶ್ ಶೆಟ್ಟರು CM ಆಗಿದ್ರು. ಕಾವೇರಿ ಕಣಿವೆಯಲ್ಲಿ ಇರ್ತಕ್ಕಂಥ ನೀರನ್ನ ಬಿಡಬೇಡಿ, ನಾವು ರೈತರ ಸಮಸ್ಯೆ ಸಿಕ್ಕಾಗತ್ತೆ ಅಂದಾಗ ಇವ್ರು MLC ಆಗಿದ್ರು, BMTC ನಲ್ಲಿ ವೈಸ್ ಚೇರ್ಮನ್ ಆಗಿದ್ರು. ರಾಜೀನಾಮೆ ಕೊಟ್ಟು ಯಾಕೆ ಬರಲಿಲ್ಲ ಇವರು ಹೋರಾಟಕ್ಕೆ? ಅವತ್ತು ಯಾಕೆ ಹೋಗಿ ಕಾವೇರಿ ಒಕ್ಕಲಿನಲ್ಲಿ ನಿಂತ್ಕೊಳ್ಳಿಲ್ಲ ಇವರು ಹೋರಾಟ ಮಾಡೋದಕ್ಕೆ? ಅವಾಗ ಜೈಲ್ಗೆ ಹೋಗೋಕೆ ಸಿದ್ಧವಾಗಿದ್ದೀನಿ ಯಾಕೆ ಈ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ? ಅದೇ ಇವ್ರ ಹೊಟ್ಟೆಪಾಡಿ ಸಮಸ್ಯೆ ಬಂದಾಗ ಮಾತ್ರನೇ ಇವ್ರು ಬಿಸಿ ಬರೋದಾ? ಯಾವಾಗ ಈ ಹೋರಾಟದ ಕಿಚ್ಚಿರ್ಲಿಲ್ಲ ಅವ್ರಿಗೆ? ಅವಾಗ ಅಧಿಕಾರದಲ್ಲಿ ಅಲಾಸೆ ಇತ್ತ ಇವ್ರಿಗೆ? ಅಥವಾ ಅವ್ರ ವಿರುದ್ಧ ಮಾತಾಡುವಷ್ಟು ಶಕ್ತಿ ಇರಲಿಲ್ವಾ ಇವ್ರಿಗೆ? ಅವ್ರು ಯಾರು ಕನ್ನಡಿಗರಲ್ವಾ? ಅವ್ರು ಯಾರು ರೈತರು ದೇಶದ ಬೆನ್ನೆಲುಬಲ್ವಾ?
ಅವಾಗ ಯಾಕೆ ಇವರು ಹೋರಾಟ ಮಾಡಿಲ್ಲ? ಯಾಕೆ ಈ ರೀತಿಯ ನಾಗೇಂದ್ರ ಪ್ರಸಾದ್ ಅವರು ಕೂಡ ಇದ್ದಾರೆ ಡಬ್ಬಿಂಗ್ ವಿರೋಧಿ. ಸರ್, ನೀವು ಮುಂಚಿನಿಂದಲೂ ವಿರೋಧ ಮಾಡ್ಕೊಂಡು ಬಂದಿದ್ದೀರಾ, ನೀವೇನ್ ಹೇಳ್ತೀರಾ ಸರ್? ಡಬ್ಬಿಂಗ್ ಇಂದ ಎಷ್ಟು ಜನ ಹೊಟ್ಟೆ ತುಂಬುತ್ತೆ ಅಂತ ನಿಮ್ಮ ಪ್ರಕಾರ? ಮೇಡಮ್, ನನ್ಗೆ ನನ್ನ ಪ್ರಶ್ನೆ ಡಬ್ಬಿಂಗ್ ನಿಂದ ಯಾರಿಗೂ ಹೊಟ್ಟೆ ತುಂಬೋದಿಲ್ಲ ಅನ್ನೋದಲ್ವೇ ಅಲ್ಲ. ಈಗ ಜಗ್ಗೇಶ್ ಅವರು ಹೇಳಿದ್ರು ಸಾವಿರಾರು ಜನರ ಹೊಟ್ಟೆ ಪಾಡು ಅಂತ, ಅದು ನಿಜ ಕೂಡ. ಅದು ಕೃಷ್ಣೇಗೌಡರಿಗೂ ಗೊತ್ತಿರುತ್ತೆ. ಅಂದ್ರೆ ಅನೇಕ ಕಲಾವಿದರಿಗೆ ಅಥವಾ ಅನೇಕ ಕಾರ್ಮಿಕರಿಗೆ ಕೆಲಸ ಇಲ್ದಂಗಾಗುತ್ತೆ, ಕಡಿಮೆ ಆಗುತ್ತೆ, ಇದೆಲ್ಲ ಆಗುತ್ತೆ. ನನ್ನ ಪ್ರಶ್ನೆ, ನನ್ನ ಮಾತು ಆ ನಿಟ್ಟಿನಲ್ಲಿಲ್ಲ. ಯಾಕೆ ಅಂತಂದ್ರೆ ಒಂದಷ್ಟು ಜನ ಎಲ್ರಿಗೂ ತೊಂದರೆ ಆಗುತ್ತೆ, ಆದರೆ ಅವರು ಬೇರೆ ಏನಾದ್ರು ಕೆಲಸ ಮಾಡ್ಬಿಡ್ತಾರೆ. ಈಗ ಯಾರು ಕೂಡ ಒಂದ್ ಕೆಲಸ ನಿಂತೋಯ್ತು ಅಂತ ಹೇಳಿ ಇನ್ನೊಂದ್ ಕೆಲಸ ಮಾಡದೇ ಇರೋದಿಲ್ಲ. ಹೊಟ್ಟೆ ಪಾಡಿಗೆ ಏನಾದ್ರು ಮಾಡಬೇಕಲ್ವಾ, ಮಾಡ್ತಾರೆ. ಆದ್ರೆ ಎಷ್ಟೋ ಜನಕ್ಕೆ ತುಂಬಾ ತೊಂದರೆ ಆಗುತ್ತೆ. ಈಗೇನು ನಾವು ನೋಟ್ ಬ್ಯಾನ್ ನಲ್ಲಿ ಅನುಭವಿಸಿದ ತೊಂದರೆ ಇದೆಯಲ್ಲ, ಅದರ 100 ಪಟ್ಟು ತೊಂದರೆ ಆಗುತ್ತೆ. ಅದನ್ನು ಸಹಿಸ್ಬಿಡ್ಬೋದು ಅನ್ಕೊಳ್ಳೋಣ. ನನ್ನ ಮಾತು ನಾನು ಸದಾಕಾಲ ಹೇಳ್ತಾ ಬಂದಿದ್ದೀನಿ. ತುಂಬಾ ಜನಕ್ಕೆ ಯಾಕೆ ಅರ್ಥ ಆಗಲ್ಲ ಗೊತ್ತಿಲ್ಲ. ಕೃಷ್ಣೇಗೌಡರು ಬಿಟ್ಬಿಡಿ, ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆಂದ್ರೆ ಅವರು ತುಂಬಾ ಪಟ್ಟಾಗಿದ್ದಾರೆ. ಇದು ಅದೇ ಮಾಡ್ಬೇಕು, ಇದೇ ಮಾಡ್ಬೇಕಂತ ಅವ್ರು ಪಟ್ಟಾಗಿದ್ದಾರೆ. ಅವ್ರದ್ದು ವಾದ ಬೇರೆನೇ ಇದೆ. ನಾನು ಅವ್ರ ವಾದಕ್ಕೆ ಚರ್ಚೆ ಮಾಡೋದಕ್ಕೆ ನಾನು ಮಾತಾಡ್ತಾ ಇಲ್ಲ. ನನ್ನ ಚರ್ಚೆ ನಾನು ಏನ್ ಅನ್ಕೊಂಡಿದ್ದೀನಿ ಅದನ್ನ ವಿಷದಪಡಿಸಿ ಹೇಳ್ತಾ ಇದ್ದೀನಿ. ಮನೋರಂಜನೆಯ ಒಂದು ಕಡೆ ಆದ್ರೆ ನಾಗೇಂದ್ರ ಪ್ರಸಾದ್ ಅವ್ರು ಹೇಳ್ತಿರೋದು ಕೇಳಿಸ್ತಿದ್ಯಾ ನಿಮ್ಗೆ? ಕೇಳಿಸ್ತಿದೆ. ಮನೋವಿಕಾಸ, ಜ್ಞಾನ ವಿಕಾಸಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳ ಚಾನೆಲ್ಗಳಾಗ್ಲಿ ಅಥವಾ ಏನು ನ್ಯಾಷನಲ್ ಜಿಯೋಗ್ರಫಿ ಅಂತವು, ಡಿಸ್ಕವರಿ ಚಾನೆಲ್ ಅಂತವು, ಅಂತ ಚಾನೆಲ್ಗಳು ಖಂಡಿತ ಅವು ಸ್ವಾಗತಾರ್ಹ. ಡಬ್ಬಿಂಗ್ ಮಾಡಿದ್ರೆ ಸ್ವಾಗತಾರ್ಹ. ಅದರಲ್ಲೂ ಡಬ್ಬಿಂಗ್ ಅಂದ್ರೆ ಅವರ ಲಿಪ್ಗೆ ನಾವು ಸಿಂಕ್ ಮಾಡೋದಲ್ಲ, ಪ್ಯಾರಾ ಡಬ್ಬಿಂಗ್ ಅಂತ ಇದೆ. ಅಂದ್ರೆ ಅವ್ರು ಮಾತಾಡ್ತಿದ್ರೆ ಕನ್ನಡದಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇರೆಯವ್ರು ಮಾತಾಡ್ತಾರೆ. ಅಂದ್ರೆ ಲಿಪ್ ಸಿಂಕ್ ಮಾಡೋದಲ್ಲ, ಆ ವಿಷಯನ ಅರ್ಥ ಮಾಡಿಸ್ತಾರೆ. ಇದನ್ನ ಪ್ಯಾರಾ ಡಬ್ಬಿಂಗ್ ಅಂತಾರೆ. ಇಂಥ ಪ್ಯಾರಾ ಡಬ್ಬಿಂಗ್ ಇಟ್ಕೊಂಡು ಇಂಥವೆಲ್ಲವೂ ಬರ್ಲಿ, ಅವು ಸ್ವಾಗತಾರ್ಹ. ಆದರೆ ನನ್ನ ಮಾತಿರೋದು ಯಾವುದ್ರ ಬಗ್ಗೆ ಅಂದ್ರೆ, ಯಾವುದು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳಿದಾವೋ ಅವುಗಳನ್ನ ಡಬ್ಬಿಂಗ್ ಮಾಡಿ ನಾವಿಲ್ಲಿಗೆ ತಗೊಂಡ್ಬಂದ್ರೆ ಆಗುವಂತ ಅನಾಹುತಗಳೇನು ಅಂದ್ರೆ, ಯಾರು ತುಂಬಾ ಜನ ಮಾತಾಡಿದ್ರು ಸಂಸ್ಕೃತಿ ಏನಾಗ್ಬಿಡುತ್ತೆ, ಅದೇನಾಗುತ್ತೆ, ಇದೇನಾಗುತ್ತೆ ಅಂತ. ಏನಾಗದು ನೋಡಿ, ಯಾವಾಗ್ಲೂ ಇಂಥವೆಲ್ಲ ಏನಾಗ್ತದೆ ಅಂದ್ರೆ ನಿಧಾನವಾಗಿ ನಮ್ಮೊಳಗೆ ಬೇರು ಬಿಟ್ಕೊಳ್ಳುವಂಥವು ಇವೆಲ್ಲ. ನಿಧಾನವಾಗಿ ಬೇರು ಬಿಟ್ಕೊಳ್ತಾ ಹೋಗುತ್ತೆ. ಮುಂದೆ ಒಂದ್ ದಿವಸ ನಾವು ಅನೇಕ ಈಗ ಏನು ಪರ ರಾಜ್ಯಗಳ ಅಥವಾ ಪರ ಸಂಸ್ಕೃತಿಯನ್ನ ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ಬೇರೆ ಬಿಟ್ಕೊಳ್ತಾ ಹೋಗ್ತವೆ. ಅದಕ್ಕೆ ಅವಕಾಶ ಆಗೋದು ಬೇಡ ಅನ್ನೋದು ಒಂದು ಕಡೆ. ಎರಡನೇದು, ಭಾಷೆಯ ಬಳಕೆ. ಅಲ್ಲಿಂದ ನಾವು ಇಲ್ಲಿ ಕನ್ನಡಕ್ಕೆ ಬಂದಾಗ ಲಿಪ್ಗೆ ಡೈಲಾಗ್ ಆಗಲಿ, ಹಾಡುಗಳಾಗಲಿ. ಒಂದ್ ನಿಮಿಷ ಸರ್, ನೀವೇನ್ ನಾಗೇಂದ್ರ ಪ್ರಸಾದ್ ಅವರು ಹೇಳ್ತಿದ್ದಾರೆ ಸಾಕಷ್ಟು ಸತ್ಯ. ನಾಗೇಂದ್ರ ಪ್ರಸಾದ್ ಅವರ ಚರ್ಚೆಯನ್ನ ಅನೇಕ ಬಾರಿ ನಾನು ಆಲಿಸಿದ್ದೀನಿ, ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಸಂಬಂಧಪಟ್ಟಂಗೆ. ಅವರು ನಮ್ಮ ಸಂಸ್ಕೃತಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸಂಸ್ಕೃತಿ ಅಂತಕ್ಕಂಥದ್ದು ಈಗ ಯಾವ ಮಟ್ಟಕ್ಕಿದೆ, ಯಾವ ರೀತಿ ನಾವು ನೋಡ್ತಿದ್ವಿ, ಯಾವ ರೀತಿ ನಾವು ನಡ್ಕೋತಾ ಇದ್ವಿ, ಯಾವ ರೀತಿ ಬೆಳವಣಿಗೆ ಆಗಿದೆ ಅಂತಕ್ಕಂಥದ್ದು ಈಗ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಅಥವಾ ಡಬ್ಬಿಂಗ್ ಇಂದ ಸಂಸ್ಕೃತಿ ಬದಲಾಗುತ್ತೆ ಅಂತಕ್ಕಂಥದ್ದೇ ಬಾಲಿಶವಾದ ಪ್ರಶ್ನೆ ಅಲ್ಲ. ಈಗ ಅದೇ ಭಾಷೆ ಸಿನಿಮಾನ ನಾವು ತೆಲುಗಲ್ಲಿ ನೋಡಕ್ ರೆಡಿ ಇದ್ದೀವಿ, ಅವಾಗ ಸಂಸ್ಕೃತಿ ಚೇಂಜ್ ಆಗಲ್ಲ. ಕೇಳಿ ಮೇಡಮ್, ಒಂದ್ ನಿಮಿಷ ಕೇಳಿ ಮೇಡಮ್. ಈಗ ತಮಿಳು ಸಿನಿಮಾನ ಅದೇ ಭಾಷೆ ನೋಡಕ್ ರೆಡಿ ಇದ್ದೀವಿ, ಅವಾಗ ನಮ್ಮ ಸಂಸ್ಕೃತಿ ಹಾಳಾಗಲ್ಲ. ಯಾರೋ ತಪ್ಪಲ್ಲ. ಎಲ್ಲರೂ ಮಾಡಬೇಕು. ಈಗ ಬಾಹುಬಲಿ ಅಂತ ಎಷ್ಟು ಜನ ಕನ್ನಡ ಸಿನಿಮಾ ನೋಡ್ತಾರೆ, ಎಷ್ಟು ಜನ ತಮಿಳು ಸಿನಿಮಾ ನೋಡ್ತಾರೆ, ಎಷ್ಟು ಜನ ತೆಲುಗು ಸಿನಿಮಾ ನೋಡ್ತಾರೆ ಹೇಳಿ. ಅದಂಗೆ ಸಂಸ್ಕೃತಿ ಬಗ್ಗೆ ಮಾತಾಡೋರು ಇದ್ರ ಬಗ್ಗೆ ತುಂಬಾ ಚರ್ಚೆ ಮಾಡಿ ಹೇಳಿದೀವಿ. ಈಗ ಇವ್ರ ಉಡುಪು ತೊಡುಪುಗಳಾಗ್ಲಿ, ಇವ್ರ ಆಹಾರ ಮೆಥಡ್ ಸಂಸ್ಕೃತಿನ ತೆಗಿತಾ ಇದ್ದೀರಾ. ನೀವು ತುಂಬಾ ತಿಳುವಳಿಕೆ ಇರೋರು, ನೀವು ಡಬ್ಬಿಂಗ್ ವಿಚಾರವಾಗಿ ಮಾತ್ರ ಮಾತಾಡಿ, ಮಾತಾಡಬೇಕಾಗಿದೆ. ನೀವು ಸಂಸ್ಕೃತಿ ವಿಚಾರ ಮಾತಾಡಿದಾಗ ನಾನು ಸಂಸ್ಕೃತಿ ವಿಚಾರನೇ ನಾನು ಮಾತಾಡ್ಬೇಕಾಗುತ್ತೆ, ಸಂಸ್ಕೃತಿ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ. ನೀವ್ ಹೇಳ್ತಿರಲ್ಲ ಡಬ್ಬಿಂಗ್ ಸಿನಿಮಾಗಳು ಬರೋದ್ರಿಂದ ಸಂಸ್ಕೃತಿ ಹಾಳಾಗುತ್ತೆ ಅನ್ನೋದಾದ್ರೆ, ನಮ್ಮ ಉಡುಗೆ ತೊಡುಗೆಗಳಿರ್ಬೋದು, ನಮ್ಮ ಆಹಾರ ಪದ್ಧತಿಗಳಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಸಂಸ್ಕೃತಿ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದೇ. ಅದು ಕೇವಲ ಡಬ್ಬಿಂಗ್ ಸಿನಿಮಾಗಳಿಗೆ ಬಂದೇ ಇಲ್ಲ. ಈಗ ಎಷ್ಟು ಯಾವ ರೀತಿ ನಮ್ಮ ಈ ರಾಜ್ಯದಲ್ಲಿ ಬದಲಾವಣೆ ಅಂತಕ್ಕಂಥ ನಾವು ಗಮನಕ್ಕೆ ತಗೋಬೋದಲ್ವಾ? ನಾಗೇಂದ್ರ ಪ್ರಸಾದ್ ಸರ್, ಮುಂದೆ ಯಾವ ರೀತಿ ನೀವು ಹೋರಾಟ ಮಾಡ್ತೀರಾ ಸರ್? ನೀವು ಡಬ್ಬಿಂಗ್ ವಿರೋಧ ಮಾಡ್ತಾ ಇದ್ರೆ ಯಾವ ರೀತಿ ಹೋರಾಟವನ್ನ ಮಾಡ್ತೀರಾ ಮುಂದೆ? ಅಲ್ಲ, ಹೋರಾಟ ಒಂದು ವ್ಯಕ್ತಿಯಿಂದ ಆಗುವಂತದ್ದಲ್ಲ, ಜನಾಂದೋಲನ ಆಗ್ಬೇಕು, ಜನಕ್ಕೆ ಅರ್ಥ ಆಗ್ಬೇಕು. ನಾವೇನು ಇವಾಗ ನಮ್ಮನೆಗೋಸ್ಕರ ಕೇಳ್ಕೊತಾ ಇಲ್ಲಮ್ಮ, ಅದು ತುಂಬಾ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ.
ಆಯ್ತಾ? ಓಕೆ ಇದೆಲ್ಲ ಸರ್, ನಮ್ಮ ನಿಧಾನವಾಗಿ ಆಶಯ ಕೂಡ ಅದೇ ಸರ್, ಕನ್ನಡ ಜನತೆಗೆ ಮತ್ತು ಕರ್ನಾಟಕ ಚಿತ್ರರಂಗಕ್ಕೆ ಅನ್ಯಾಯವಾಗಬಾರ್ದು ಅನ್ನೋದೇ ನಮ್ಮ ಆಶಯ ಕೂಡ ಸರ್. ಥ್ಯಾಂಕ್ ಯು ಸರ್, ಕೃಷ್ಣೇಗೌಡರು ಮತ್ತೆ ನಾಗೇಂದ್ರ ಪ್ರಸಾದ್ ಅವರಿಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ. ಲಂಚಾಸುರರಿಗೆ ಯಾವ ಕಾಲಮಾನ ಆದರೇನು, ಭಾರಿ ಭೂರಿ ಭೋಜನಕ್ಕೆ ಎಲ್ಲ ಟೈಮು ಒಂದೇನೇನೆ. ನೋಟ್ ಬ್ಯಾನ್ ಟೈಮಲ್ಲೇ ಇದೆಲ್ಲ ನಮಗೆ ಗೊತ್ತಾಗಿತ್ತು. ಆದರೆ ಈಗ ACB ಆ ಕೆಲಸ ಮಾಡಕ್ಕೆ ಹೊರಟಿದೆ. ರಾಜ್ಯಾದ್ಯಂತ ರೇಡ್ ನಡೆಸಿದ ACB ಇಂದು ಕೋಟ್ಯಾಂತರ ರೂಪಾಯಿ ನಗನಾಣ್ಯ ಆಸ್ತಿ ಪಾಸ್ತಿ ದಾಖಲೆಗಳನ್ನು ಹಲವೆಡೆಗಳಲ್ಲಿ ಸೀಸ್ ಮಾಡಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ ಡೈರಿ ಬಾಂಬ್ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್.